ಹಲಸಿ ಕದಂಬರ ಕಾಲದಲ್ಲಿ 5ನೇ ಶತಮಾನದಲ್ಲಿ ನಿರ್ಮಿಸಲಾದ ಕೆಲವು ಹಳೆಯ ದೇವಾಲಯಗಳಲ್ಲಿ ಹೆಸರುವಾಸಿಯಾದ ದೇವಾಲಯಗಳನ್ನು ಹೊಂದಿರುವ ತಾಣ. ಹಲಸಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿರುವ ಒಂದು ಐತಿಹಾಸಿಕ ಗ್ರಾಮ. ಇದರ ಪ್ರಾಚೀನ ಹೆಸರು ಪಲಾಶಿಕ. ಈ ಪ್ರದೇಶದಲ್ಲಿ ನೋಡಬಹುದಾದ ತಾಣಗಳ ಮಾಹಿತಿ ಇಲ್ಲಿದೆ. ಭೂವರಾಹ ನರಸಿಂಹ ದೇವಸ್ಥಾನ. ಈ ದೇವಸ್ಥಾನ ಜನಪ್ರಿಯ ನಾಯಕ ಅಮರಶಿಲ್ಪಿ ಜಗಣಾಚಾರ್ಯನ ಉಲ್ಲೇಖಿಸುತ್ತದೆ. ದೇವಾಲಯದ ಒಳಗೆ 2 ಗರ್ಭಗೃಹಗಳು ಪರಸ್ಪರ ಮುಖಾಮುಖಿಯಾಗಿರುವುದನ್ನು ನಾವು ಗಮನಿಸಬಹುದು. ಬಲಭಾಗದಲ್ಲಿ ಕುಳಿತ ಭಂಗಿಯಲ್ಲಿ ಅಧಿದೇವತೆ ಭಗವಾನ್ ಶ್ರೀ ವಿಷ್ಣುವಿನ ಮೂರ್ತಿ ಇದ್ದರೆ, ಸೂರ್ಯನಾರಾಯಣ ಮತ್ತು ಮಹಾಲಕ್ಷ್ಮಿ ದೇವತೆಗಳು ಮುಖ್ಯ ದೇವತೆಯ ಹಿಂದೆ ಇರುವುದನ್ನು ನಾವು ಗಮನಿಸಬಹುದು. ಎಡಭಾಗದಲ್ಲಿರುವ ಕೋಣೆಯು ಭೂವರಾಹ ಸ್ವಾಮಿ ದೇವರನ್ನು ಹೊಂದಿದ್ದು ಭಗವಾನ್ ವಿಷ್ಣುವಿನ ವರಾಹ ಅವತಾರವಾಗಿದೆ. ಅಲ್ಲಿ ಅವನು ತನ್ನ ದಂತದ ಮೇಲೆ ಭೂಮಿ ತಾಯಿಯನ್ನು ಹೊತ್ತಿರುವುದನ್ನು, ಹಾಗೆಯೇ ಮುಖ್ಯ ದೇವಾಲಯದ ಹೊರಭಾಗದಲ್ಲಿ ಗಣೇಶ, ಶಿವ ಮತ್ತು ವಿಠ್ಠಲನಿಗೆ ಸಮರ್ಪಿತವಾದ ಚಿಕ್ಕ ದೇವಾಲಯವನ್ನು, ರಾಧಾಕೃಷ್ಣನ ಒಂದು ಪ್ರತಿಮೆಯನ್ನು ಸಹ ಚಿಕ್ಕ ದೇವಾಲಯದಲ್ಲಿ ನಾವು ಗಮನಿಸಬಹುದಾಗಿದೆ. ಸುವರ್ಣೇಶ್ವರ ದೇವಸ್ಥಾನ. ಸುವರ್ಣೇಶ್ವರ ದೇವಸ್ಥಾನವು ಹಲಸಿ ಮತ್ತು ಸುತ್ತಮುತ್ತಲಿನ 4 ದೇವಾಲಯಗಳಲ್ಲಿ ಎರಡನೆಯದು. ಈ ಗ್ರಾಮವು ಒಂದು ಕಾಲದಲ್ಲಿ ಗೋವಾ ಕದಂಬ ಸಾಮ್ರಾಜ್ಯದ ಸಣ್ಣ ರಾಜಧಾನಿಯಾಗಿತ್ತು. ಈ ದೇವಾಲಯವು ಹಲಸಿಯ ಪೂರ್ವ ಭಾಗದಲ್ಲಿದ್ದು ಶಿವಲಿಂಗವನ್ನು ಹೊಂದಿದೆ. ಈ ಕಟ್ಟಡವು 12ನೇ ಶತಮಾನಕ್ಕೆ ಸೇರಿದ್ದು ನಂದಿ ಮತ್ತು ಗಣೇಶನ ದೊಡ್ಡ ಆಕೃತಿಯನ್ನು ನಾವು ನೋಡಬಹುದಾಗಿದೆ. ದೇವಾಲಯದ ಆವರಣವು ಸ್ವಚ್ಛ ಮತ್ತು ಅಚ್ಚುಕಟ್ಟಾಗಿದ್ದು ಶಾಂತಿಯುತ ವಾತಾವರಣವನ್ನು ಹೊಂದಿದೆ. ಈ ದೇವಾಲಯವು ಪೂರ್ವಾಭಿಮುಖವಾಗಿದೆ. ಪೂರ್ವ, ದಕ್ಷಿಣ ಮತ್ತು ಉತ್ತರದಲ್ಲಿ ಪ್ರವೇಶ ದ್ವಾರಗಳನ್ನು ಹೊಂದಿದ್ದು ಗಣೇಶ, ನಾಗದೇವರು, ಸಪ್ತಮಾತೃಕೆ ಮುಂತಾದವರ ವಿಗ್ರಹಗಳನ್ನು ಇರಿಸಲು 4 ಗೂಡುಗಳಿವೆ. ರಾಮತೀರ್ಥ. ಹಲಸಿಯ ನೈಋತ್ಯಕ್ಕೆ ಸ್ವಲ್ಪ ದೂರದಲ್ಲಿ ಈ ದೇವಾಲಯ ಕಂಡುಬರುತ್ತದೆ. ಇಲ್ಲಿ ಪೂರ್ವಜರ ಸೃಷ್ಟಿಗಳು ಆಧುನಿಕ ನಿರ್ಮಾಣಗಳಿಗಿಂತ ಭಿನ್ನವಾಗಿ ಅವಶೇಷಗಳಲ್ಲಿಯೂ ಸುಂದರವಾಗಿ ಕಾಣುತ್ತವೆ. ಗರ್ಭಗುಡಿಯ ಮೇಲಿರುವ ಶಿಖರವು ವರಹನರಸಿಂಹಸ್ವಾಮಿ ದೇವಾಲಯದ ಶೈಲಿಯನ್ನು ಹೋಲುತ್ತದೆ ಮತ್ತು ಇದು ಬಹುಶಃ ಅದೇ ಅವಧಿಗೆ ಸೇರಿದೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ.